ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಮಾರಸ್ವಾಮಿ ಇದರ ಬಗ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಲಿಕ್ಕಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಕೆಲವೊಂದಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ ಅಂತಲೂ ಕೂಡ ಕುಮಾರಸ್ವಾಮಿ ಹೇಳಿದ್ದಾರೆ. ಸೊ ಅದರಂತೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಪ್ರೆಸ್ ಮೀಟ್ ಸ್ಟಾರ್ಟ್ ಆಗುತ್ತೆ. ದಾಖಲೆಗಳನ್ನ ಏನೇನು ಬಿಡುಗಡೆ ಮಾಡ್ತಾರೆ, ಯಾವ ದಾಖಲೆ ಬಿಡುಗಡೆ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ. ಕಾಂಗ್ರೆಸ್ ಮಾಡಿರುವಂತಹ ಒಂದು ಆರೋಪಕ್ಕೆ ದಾಖಲೆಗಳ ಮೂಲಕ ಉತ್ತರ ಕೊಡೋದಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಯಾರಾಗಿದ್ದಾರೆ. ಏನೇನು ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಕಾನೂನಾತ್ಮಕವಾಗೇನೆ ಉತ್ತರ ಕೊಡೋದಕ್ಕೆ ಕುಮಾರಸ್ವಾಮಿ ಕೂಡ ಸಿದ್ಧರಾಗಿದ್ದಾರೆ. ಇವರ ಮೇಲಿರುವಂತಹ ಆರೋಪ ನಿಯಮ ಉಲ್ಲಂಘಿಸಿ 2007ರಲ್ಲಿ ಅವರು ಸಿಎಂ ಆಗಿದ್ದಾಗ SSVM ಅನ್ನೋ ಕಂಪನಿಗೆ ಜಮೀನನ್ನು ಮಂಜೂರು ಮಾಡಿದ್ರು ಅಂತ, 550 ಹೆಕ್ಟೇರ್ ಅಷ್ಟು ಜಮೀನನ್ನು ಮಂಜೂರು ಮಾಡಿದ್ರು ಅಂತ ಹೇಳಿ ನಂತರ ತನಿಖೆ ಮಾಡಿ 2023 ನವೆಂಬರ್ 21ಕ್ಕೆ ಲೋಕಾಯುಕ್ತರು ಕೂಡ ಪತ್ರವನ್ನು ಬರೆದಿದ್ರು ರಾಜ್ಯಪಾಲರಿಗೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ಗವರ್ನರ್ಗೆ ಬರೆದಿದ್ದಂತಹ ಪತ್ರ. ಆದರೆ ಇದುವರೆಗೂ ಕೂಡ ಅದಕ್ಕೆ ಅನುಮತಿ ಕೊಟ್ಟಿಲ್ಲ. ಸೊ ಹಾಗಾಗಿ ಮೊನ್ನೆ ಕೂಡ ಮತ್ತೆ ಪತ್ರ ಬರೆದಿದ್ದಾರೆ. ಬರೆದು ಮತ್ತೆ ಅನುಮತಿಯನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಈಗ ಅಕಸ್ಮಾತ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕರೆ ಸೊ ಆಗ ಕುಮಾರಸ್ವಾಮಿಗೂ ಕೂಡ ಸಂಕಷ್ಟ ಎದುರಾಗತ್ತೆ. ಸೊ ಇದೊಂದಿದ್ರೆ ಸೇಡಿಗೆ ಸೇಡು, ಮುಯಿಗೆ ಮುಯಿ ಅನ್ನೋ ರೀತಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕಂಡು ಬರ್ತಾ ಇದೆ. ಯಾಕಂದರೆ CM ವಿರುದ್ಧ ಕೇಳಿಬಂದಿರುವಂಥ ಈ ಮುಡಾ ಹಗರಣದ ಆರೋಪ ಏನಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಕೂಡ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸ್ಕೊಳ್ತಾನೆ ಬರ್ತಾ ಇದ್ದಾರೆ. ಯಾವಾಗ ಕುಮಾರಸ್ವಾಮಿ ವಿಚಾರಗಳನ್ನು ಮುನ್ನೆಲೆಗೆ ತಂದರೋ ಆ ಟೈಮ್ನಲ್ಲಿ CM ಆಗಿ DCM ಆಗಲಿ ಜೊತೆಗೆ ಬೇರೆ ಬೇರೆ ಸಚಿವರುಗಳು ಕೂಡ ಕುಮಾರಸ್ವಾಮಿ ವಿರುದ್ಧನೂ ಹರಿಹಾಯ್ದಿದ್ದಾರೆ. ಅವರ ಕಾಲಘಟ್ಟದಲ್ಲೂ ಕೂಡ ಕೆಲವೊಂದಿಷ್ಟು ಈ ಥರದ ಘಟನೆಗಳಾಗಿವೆ. ಅದನ್ನು ಯಾಕೆ ರಾಜ್ಯಪಾಲರು ಅನುಮತಿ ಕೊಟ್ಟಿಲ್ಲ? ಇಷ್ಟು ದಿನಗಳಾದರೂ, 1 ವರ್ಷಕ್ಕಿಂತ ಹೆಚ್ಚಾದರೂ ಕೂಡ ಯಾಕೆ ಅದ್ರ ಬಗ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿಲ್ಲ? CM ವಿರುದ್ಧ ಬಂದ ತಕ್ಷಣ ದೂರು, ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಬಿಟ್ರು. ಆದರೆ ಕುಮಾರಸ್ವಾಮಿ ವಿರುದ್ಧ ಯಾಕೆ ಕೊಟ್ಟಿಲ್ಲ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳನ್ನು ಮಾಡ್ತಾಯಿದ್ರು. ಅದರಂತೆ ಈಗ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆಯಾ? ಹಾಗಾದರೆ ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಕೂಡ ಇದೆಯಾ? ಹಾಗಾದರೆ ಈಗ ಮತ್ತೆ ಈ ಕೇಸನ್ನು ವಾಪಸ್ ಮುನ್ನೆಲೆಗೆ ತರುವೊಂದು ನಿಟ್ಟಿನಲ್ಲಿ ಅನ್ನುವಂಥ ಒಂದು ಪ್ರಶ್ನೆಗಳು ಸಹಜವಾಗಿ ರಾಜ್ಯದಲ್ಲಿ ಎದ್ದಿವೆ. ಈಗ ಲೋಕಾಯುಕ್ತರು ಮೊನ್ನೆ ಕೂಡ ರಾಜ್ಯಪಾಲರಿಗೆ ಮತ್ತೆ ಪತ್ರವನ್ನು ಬರೆದಿದ್ದಾರೆ. ದುಶ್ಮನ್ ಕಹಾ ಹೈ ಅಂದರೆ ಕಾಂಗ್ರೆಸ್ ತುಂಬಾ ಹೈ ಅಂಥೇಳಿ ಟ್ವೀಟ್ ಮೂಲಕ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಅಂದರೆ ದುಶ್ಮನ್ಗಳು ಎಲ್ಲಿದ್ದಾರಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ನ ತುಂಬ ಇದ್ದಾರೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಸಂಪೂರ್ಣ ಬೆಂಬಲ ಅಂತ ಹೇಳ್ತಿದ್ದಾರೆ. ಬಹಿರಂಗ ಹೇಳಿಕೆಯನ್ನ ಕಾಂಗ್ರೆಸ್ ನಾಯಕರು ಕೊಡ್ತಾ ಇದ್ದಾರೆ. ಅಂತರಂಗದಲ್ಲಿ ಮಾತ್ರ ಬೇರೆದೇ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ ಅಂಥೇಳಿ ಅಶೋಕ್ ಮಾತಾಡಿದ್ದಾರೆ ಇವತ್ತು. ಅಂದ್ರೆ ಟ್ವೀಟ್ ಮೂಲಕ ಬೆನ್ನಿಗೆ ನಿಲ್ತೀವಿ ಅಂತಾನೆ ಬೆನ್ನಿಗೆ ಚೂರಿ ಹಾಕೋರಿದ್ದಾರೆ. ಅವ್ರ ಜೊತೆಗಿರುವಂಥವ್ರು ಇಡೀ ರಾಜ್ಯ ತಮ್ಮ ರಾಜೀನಾಮೆಗೆ ಎದುರು ನೋಡ್ತಾ ಇದೆ. ಕನ್ನಡಿಗರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ, ರಾಜೀನಾಮೆಯನ್ನ ಕೊಡಿ ಅಂತ ಹೇಳಿ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಆದಷ್ಟು ಬೇಗ ರಾಜೀನಾಮೆ ಕೊಟ್ಟು ಗೌರವವನ್ನು ಉಳಿಸ್ಕೊಳ್ಳಿ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ನೋಡಿ, ಇದು ಅಶೋಕ್ ಅವರು ಮಾಡಿರುವಂತಹ ಟ್ವೀಟ್. ಇದು ತಮ್ಮ X ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಅಶೋಕ್. ದುಶ್ಮನ್ ಕಹಾ ಹೈ ಅಂದರೆ ಕಾಂಗ್ರೆಸ್ ತುಂಬ ಹೈ ಅಂತ, ಅಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾರೆ. ದುಶ್ಮನ್ ಎಲ್ಲಿ ಅಂತ ಕೇಳಿದ್ರೆ ಸೊ CM ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ನಾವು ನಿಮ್ಮ ಬೆನ್ನಿಗೆ ನಿಲ್ತೀವಿ ಅಂತ ಹೇಳ್ತಾಲೇನೆ ಬೆನ್ನಿಗೆ ಇವರು ಚೂರಿ ಹಾಕ್ತಾರೆ. ಇಡೀ ರಾಜ್ಯ ತಮ್ಮ ರಾಜೀನಾಮೆಗಾಗಿ ಕಾತರದಿಂದ ಎದುರು ನೋಡ್ತಾ ಇದೆ. ಕನ್ನಡಿಗರ ತಾಳ್ಮೆಯನ್ನು ಪರೀಕ್ಷಿಸಬೇಡಿ, ರಾಜೀನಾಮೆಯನ್ನು ಕೊಡಿ ಅಂಥೇಳಿ ಅಶೋಕ್ ಆಗ್ರಹಿಸಿದ್ದಾರೆ.